ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ವೇದಾಂತ ದೇಶಿಕ ವಿರಚಿತ ಶ್ರೀ ಪಾದುಕಾ ಸಹಸ್ರದ 132ನೇ ಪದ್ಯವನ್ನು ಅನುಸಂಧಾನ ಮಾಡೋಣ. ಶ್ರೀ ಪಾದುಕಾ ಸಹಸ್ರವನ್ನು ಒಟ್ಟು 32 ಪದ್ಧತಿಗಳಾಗಿ ವಿಂಗಡಿಸಿದ್ದಾರೆ. ಇದು 5ನೆಯ ಪದ್ಧತಿ, ಪ್ರತಿಪ್ರಸ್ಥಾನ ಪದ್ಧತಿ. ಪದ್ಯ ಹೀಗಿದೆ: ಮಾತ ಸ್ವದಾಗಮನ ಮಂಗಳದರ್ಶಿನೀನಾಂ ಸಾಕೇತ ಪಕ್ಷ್ಮಲದೃಶಾಂ ಚಟುಲಾಕ್ಷಿ ಭೃಂಗೈಃ ಜಾತಾನಿ ತತ್ರ ಸಹಸಾ ಮಣಿಪಾದರಕ್ಷೆ ವಾತಾಯನಾನಿ ವದನೈ ಶತಪತ್ರಿತಾನಿ. ಈ ಪದ್ಯದ ಪ್ರತಿಪದದ ಅರ್ಥ ಹೀಗಿದೆ: ಮಾತಃ ಮಣಿಪಾದರಕ್ಷೆ, ಓ ಮಾತೆ ಮಣಿಪಾದರಕ್ಷೆಯೇ, ತ್ವತ್ ಆಗಮನ ಮಂಗಳದರ್ಶಿನೀನಾಂ, ನಿನ್ನ ಬರುವಿಕೆಯ ಶುಭವನ್ನು ನೋಡಲು, ಸಾಕೇತ ಪದ್ಮಲದೃಶಾಂ, ಅಯೋಧ್ಯೆಯ ನಾರೀಕುಲದ ಚಟುಲ ಅಕ್ಷಿಭೃಂಗೈಃ, ಭ್ರಮರಗಳಂತಿರುವ ಚಲಿಸುವ ಕಣ್ಣುಗಳುಳ್ಳ, ವದನೈಃ ಮುಖವುಳ್ಳ, ತತ್ರ ಆ ಪಟ್ಟಣದಲ್ಲಿ, ವಾತಾಯನಾನಿ ಕಿಟಕಿಗಳೆಲ್ಲ, ಸಹಸ ಇದ್ದಕ್ಕಿದ್ದ ಹಾಗೆ, ಶತಪತ್ರಾನಿ ಕಮಲದ ಹೂಗಳಾಗಿ, ಜಾತಾನಿ ಆಗಿ ಹೋದವು. ಅಂದರೆ, ಓ ಪಾದುಕಿಯೇ, ನಿನ್ನ ಆಗಮನದ ಮಹೋತ್ಸವವನ್ನು ನೋಡಲು ನಗರದ ನಾರೀಮಣಿಗಳು ಕಿಟಕಿಗಳ ಬಳಿ ನೆರೆದಿರಲು, ಅವರ ದುಂಬಿಗಳಂತಿರುವ ಚಲಿಸುವ ಕಣ್ಣುಗಳುಳ್ಳ ಮುಖಗಳು ಕಿಟಕಿಗಳನ್ನು ತುಂಬಿರಲು, ಕಿಟಕಿಗಳೇ ಕಮಲದ ಹೂಗಳಂತೆ ಕಾಣುತ್ತಿದ್ದವು ಎಂದು. ಮಹಾನ್ ಕವಿಯೂ ಆಗಿರುವ ವೇದಾಂತ ದೇಶಿಕರು ಈ ಪದ್ಯವನ್ನು ಬಹಳ ರಸಭರಿತವಾಗಿ ವರ್ಣಿಸಿದ್ದಾರೆ. ಭರತನ ಜೊತೆ ಶ್ರೀರಾಮಚಂದ್ರನು ಅಯೋಧ್ಯೆಗೆ ಮರಳಿ ಬರುತ್ತಾನೋ ಇಲ್ಲವೋ ಎಂಬ ಆತಂಕದಿಂದ ಇದ್ದ ಪ್ರಜೆಗಳಿಗೆ ಶ್ರೀರಾಮಚಂದ್ರನ ಪಾದರಕ್ಷೆ ಬರುತ್ತಿರುವುದೆಂದು ತಿಳಿದು ಸಂತೋಷವಾಗಿತ್ತು. ಆ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು, ಪಾದರಕ್ಷೆಯನ್ನು ಸ್ವಾಗತಿಸಲು ಜನರೆಲ್ಲ ಬೀದಿ ಬೀದಿಗಳಲ್ಲಿ ಕಿಕ್ಕಿರಿದು ತುಂಬಿದ್ದರು. ಬಹುಮಹಡಿ ಕಟ್ಟಡಗಳನ್ನು ಹೊಂದಿದ್ದ ಅಯೋಧ್ಯೆಯಲ್ಲಿ ಕಿಟಕಿಗಳು ನಾರೀಮಣಿಗಳ ಮುಖದಿಂದ ತುಂಬಿ ಹೋಗಿತ್ತು ಎಂದು ಹೇಳಿದ್ದಾರೆ ವೇದಾಂತ ದೇಶಿಕರು. ಶ್ರೀಮದ್ ರಾಮಾಯಣದಲ್ಲಿ ವಾಲ್ಮೀಕಿಗಳು ಅಯೋಧ್ಯೆಯನ್ನು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಅಯೋಧ್ಯೆ ಪಗಡೆ ಮಣಿಯ ಆಕಾರದಲ್ಲಿತ್ತು ಎಂದಿದ್ದಾರೆ. ಉದ್ದ 12 ಯೋಜನ ಇದ್ದರೆ ಅಗಲ 9 ಯೋಜನ ದೂರ ಇತ್ತು ಎಂದು ಹೇಳಿದ್ದಾರೆ ರಾಮಾಯಣದಲ್ಲಿ. ಆಗಿನ ಅಯೋಧ್ಯೆಯನ್ನು ವರ್ಣಿಸುತ್ತಾ, ಅಯೋಧ್ಯ ನಗರದಲ್ಲಿ ಐಶ್ವರ್ಯ ತುಂಬಿ ತುಳುಕುತ್ತಿತ್ತು, ಹೆಚ್ಚಾಗಿ 7 ಅಂತಸ್ತಿನ ಕಟ್ಟಡಗಳಲ್ಲೇ ಜನ ವಾಸಿಸುತ್ತಿದ್ದರು ಎಂದು ಹೇಳಿದ್ದಾರೆ. ಇದೆಲ್ಲ ದಶರಥನ ಆಳ್ವಿಕೆಯ ಪ್ರಭಾವದಿಂದ. ಆಳುವ ದೊರೆ ದೇಶವನ್ನು ಸ್ವಾರ್ಥವಿಲ್ಲದೆ ಅಚ್ಚುಕಟ್ಟಾಗಿ ನೋಡಿಕೊಂಡರೆ ದೇಶ ಅಭಿವೃದ್ಧಿ ಹೊಂದುತ್ತದೆ, ಜನ ನಿರ್ಭೀತರಾಗಿ ಸಂತೋಷದಿಂದ ಇರುತ್ತಾರೆ. ಆದರೆ ಈಗ ಅಂತಹ ಸಮರ್ಥ ದೊರೆ ದಶರಥ ತೀರಿಕೊಂಡಿದ್ದ. ಜನರ ಭವಿಷ್ಯದ ಭರವಸೆಯ ದೊರೆ ಶ್ರೀರಾಮಚಂದ್ರ ಯಾರು ಎಷ್ಟೇ ಹೇಳಿದರೂ ಕೇಳದೆ ಈಗಾಗಲೇ ಕಾಡಿಗೆ ಹೊರಟು ಹೋಗಿದ್ದ. ಈ ಸ್ವಂತ ಬುದ್ಧಿ ಇಲ್ಲದ ಕೈಕೇಯಿ, ಅವಳನ್ನು ಗೊಂಬೆಯಂತೆ ಆಡಿಸುತ್ತಿದ್ದ ಮಂಥರೆ, ಇವರ ಕೈಲಿ ಸಿಕ್ಕ ನಮ್ಮ ಗತಿ ಇನ್ನು ಮುಂದೆ ಏನೋ ಎಂತೋ ಎಂದು ಭಯದಲ್ಲಿದ್ದ ಅಯೋಧ್ಯೆಯ ಜನರಿಗೆ ಈಗ ಸ್ವಲ್ಪ ಮಟ್ಟಿಗೆ ಆತಂಕ ದೂರವಾಗಿತ್ತು. ಭರತನ ನಡತೆಯಿಂದ ಅವರ ಭಯ ಕಮ್ಮಿಯಾಗಿತ್ತು. ಶ್ರೀರಾಮಚಂದ್ರನ ಬದಲಾಗಿ ಅವನ ಪಾದುಕೆಗಳು ಅಯೋಧ್ಯೆಗೆ ಬರುತ್ತಿದೆ ಎಂದು ತಿಳಿದ ಅವರುಗಳು ಆ ಮೆರವಣಿಗೆಯನ್ನು ನೋಡಲು ಕಾತುರರಾಗಿದ್ದರು. ಹಾಗಾಗಿ ರಾಜಬೀದಿಯುದ್ದಕ್ಕೂ ಜನಸಂದಣಿ ದಟ್ಟವಾಗಿತ್ತು. ಹೆಣ್ಣು ಮಕ್ಕಳು ಮಹಡಿಗಳನ್ನು ಏರಿ ಕಿಟಕಿಗಳಲ್ಲಿ ಮುಖ ಹಾಕಿ ನಿಂತು ಶ್ರೀರಾಮನ ಪಾದರಕ್ಷೆಗಳಿಗೂ ಭರತನಿಗೂ ಹೂವು ಅರಳುಗಳನ್ನು ಎರಚಿ ಸಂಭ್ರಮಿಸಲು ಸಿದ್ಧರಾಗಿದ್ದರು. ಅಮೃತ ಮಂಥನ ಕಾಲದಲ್ಲಿ ಹೊರಬಂದ ಹಾಲಾಹಲ ಎಂಬ ವಿಷವನ್ನು ಶಿವ ಕುಡಿದು ಕ್ಷೀರಸಾಗರವನ್ನು ಅಮೃತಕ್ಕಾಗಿ ಕಡಿಯುತ್ತಿದ್ದವರಲ್ಲಿ ಭರವಸೆಯನ್ನು, ಹರ್ಷವನ್ನು ತಂದುಕೊಟ್ಟಿದ್ದನು. ಹಾಗೆಯೇ ಇಲ್ಲಿ ಶ್ರೀರಾಮಚಂದ್ರ 14 ವರ್ಷದ ನಂತರ ಅಯೋಧ್ಯೆಗೆ ಬರುತ್ತಾನೆಂಬ ಭರವಸೆ, ಸಂತೋಷಗಳನ್ನು ತಂದುಕೊಟ್ಟವರು ಭರತ ಹಾಗೂ ಅವನ ಜೊತೆಯಲ್ಲಿ ಬಂದ ಶ್ರೀರಾಮನ ಪಾದುಕೆಗಳು. ಶ್ರೀರಾಮನ ಪಾದುಕೆಗಳು ಜನರ ಮನಸ್ಸಿನ ಅನಿಶ್ಚಯತೆ, ಭಯ, ಆತಂಕ ಎಂಬ ವಿಷವನ್ನು ತಾನು ಕುಡಿದು, ಅಯೋಧ್ಯ ವಾಸಿಗಳೇ ಯೋಚಿಸಬೇಡಿ, ನಿಮ್ಮ ಶ್ರೀರಾಮ ವನವಾಸ ಮುಗಿಸಿ ಬರುತ್ತಾನೆ, ಅಲ್ಲಿಯವರೆಗೆ ನಾನಿದ್ದೇನೆ ಎಂಬ ಭರವಸೆ ತಂದಿದ್ದಳು ಪಾದುಕಾದೇವಿ. ಪಾದುಕಾ ಸ್ವರೂಪಿ ನಮ್ಮಾಳ್ವಾರರು ಇತರ ಆಚಾರ್ಯರುಗಳು ಸಂಸಾರ ತಾಪತ್ರಯವೆಂಬ ಹಾಲಾಹಲದಲ್ಲಿ ಸಿಕ್ಕ ಜೀವಾತ್ಮರಿಗೆ
ಮೋಕ್ಷದ ದಾರಿಯನ್ನು ತೋರಿಸಿ ಭರವಸೆಯ ಬೆಳಕು ಚೆಲ್ಲುತ್ತಾರೋ ಹಾಗೆ. ಪಾದುಕೆಯ ಆಗಮನದ ಸಂತೋಷದಿಂದ ಅಯೋಧ್ಯೆಯ ಜನರ ಕಣ್ಣುಗಳು ಸೂರ್ಯನ ಕಿರಣ ತಾಗಿದ ಕಮಲದ ಹೂಗಳಂತೆ ಅರಳಿದ್ದವು. ಆದ್ದರಿಂದ ವೇದಾಂತ ದೇಶಿಕರು ಪಾದುಕಾ ದೇವಿಯನ್ನು ಶತ್ರುಂಜಯ ಎಂಬ ಆನೆಯ ಮೇಲೆ ಕಂಡು ಅರಳಿದ ಜನರ ಮುಖ ಕಮಲಗಳೇ ತುಂಬಿದ ಕಿಟಕಿಗಳಲ್ಲಿ ಅರಳಿದ ಕಮಲದ ದಳಗಳಂತಹ ಕಣ್ಣುಗಳೇ ತುಂಬಿ ಹೋಗಿದ್ದವು ಎಂದಿದ್ದಾರೆ. ಕಿಟಕಿಗಳಲ್ಲಿ ಅರಳಿದ ಕಮಲದ ದಳಗಳಂತಹ 100 ಕಣ್ಣುಗಳು ಸೇರಿ ಒಟ್ಟಾರೆ ಕಿಟಕಿಯೇ ಕಮಲದ ಹೂ ಹಾಗೆ ಕಾಣುತ್ತಿದ್ದವು ಎಂದಿದ್ದಾರೆ. ಧೀರನಾದ ಭರತನನ್ನು ಕಂಡು ತ್ಯಾಗಮಯಿಯಾದ ಪಾದುಕಾದೇವಿಯನ್ನು ಕಂಡು ಶ್ರೀರಾಮಚಂದ್ರನನ್ನೇ ನೋಡಿದಷ್ಟು ಸಂತೋಷವಾಗಿತ್ತು ಅಯೋಧ್ಯೆಯ ಜನರಿಗೆ. ಸಜ್ಜನರಿದ್ದಲ್ಲಿ ಸಂತೋಷ ಹರಡುತ್ತದೆ. ಜಗತ್ತಿನ ಈಗಿನ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸಿದರೆ ಪ್ರತಿಯೊಂದು ದೇಶದಲ್ಲೂ ಅಲ್ಲಿನ ಆಳುಗರ ನಿರ್ಧಾರಗಳ ಮೇಲೆ ಆ ಜಾಗಗಳ ಜನರ ಸಂತೋಷ ಅವಲಂಬಿತವಾಗಿರುತ್ತದೆ. ಆಳುಗರು ಅಂದರೆ ದೇಶದ ನಾಯಕರು. ಅವರುಗಳು ನಿಸ್ವಾರ್ಥಿಗಳು, ಬುದ್ಧಿವಂತರು, ದೇಶಪ್ರೇಮಿಗಳು ಆಗಿದ್ದರೆ ದೇಶ ಉನ್ನತ ಸ್ಥಾನಕ್ಕೆ ಏರುತ್ತದೆ, ಜನ ಸಂತೋಷವಾಗಿರುತ್ತಾರೆ. ಅದಲ್ಲದೆ ನಾಯಕರು ಸ್ವಾರ್ಥಿಗಳು, ಕೇಡುಗರು ಆಗಿದ್ದರೆ ಜನರ ಪರಿಸ್ಥಿತಿ ಶೋಚನೀಯವಾಗುತ್ತದೆ. ಇಂತಹ ವಿಷಯಗಳನ್ನೆಲ್ಲ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ವಿಶದವಾಗಿ ವಿಸ್ತಾರವಾಗಿ ತಿಳಿಸಿದ್ದಾರೆ. ವೇದಾಂತ ದೇಶಿಕರು ಸಹ ಅದನ್ನೇ ಪ್ರತಿಪಾದಿಸುತ್ತಾ ಶ್ರೀರಾಮನ ಪ್ರತಿನಿಧಿಯಾದ ಉತ್ತಮಳಾದ ಪಾದುಕಾದೇವಿಯನ್ನು ಭಾರತನನ್ನು ಸ್ವಾಗತಿಸಲು ರಾಜಬೀದಿಯುದ್ದಕ್ಕೂ ಉಪ್ಪರಿಗೆಯ ಕಿಟಕಿಗಳಲ್ಲಿ ಮುಖ ಹಾಕಿ ನೋಡುತ್ತಿದ್ದ ಕಿಟಕಿಗಳು ಅಯೋಧ್ಯೆಯ ನಾರೀಮಣಿಗಳ ಅರಳಿದ ಕಮಲದಂತಹ ಮುಖ, ಅರಳಿದ ಕಮಲದ ದಳದಂತಹ ಕಣ್ಣುಗಳಿಂದ ತುಂಬಿ ಹೋಗಿತ್ತು ಎಂದು ಉದ್ಗರಿಸಿದ್ದಾರೆ. ಕೆಲವೇ ದಿನಗಳ ಮುಂಚೆ ಅಂದರೆ ಶ್ರೀರಾಮನ ಪಟ್ಟಾಭಿಷೇಕ ನಿರ್ಧಾರವಾಗಿದ್ದಾಗ ಅವನು ರಥದಲ್ಲಿ ಕುಳಿತು ಅರಮನೆಯ ಕಡೆ ಹೊರಟಾಗ ವಾಲ್ಮೀಕಿ ಮಹರ್ಷಿಗಳು ಸಹ ಹೀಗೆ ವರ್ಣಿಸಿದ್ದಾರೆ. ಅಯೋಧ್ಯಾಕಾಂಡದ ಸರ್ಗ 16-17 ಒಮ್ಮೆ ತೆರೆದು ಓದಿ ನೋಡಿ. ಅಲ್ಲಿ ವಾಲ್ಮೀಕಿಗಳು ಹೀಗೆ ಹೇಳಿದ್ದಾರೆ: ಸ್ವರ್ಗದಲ್ಲಿರುವ ದೇವಮಾರ್ಗವೋ ಎಂಬಂತೆ ರಾಜಮಾರ್ಗವನ್ನು ಅಲಂಕರಿಸಿದ್ದರು. ಮಂಗಳಾರ್ಥವಾಗಿ ಮೊಸರು, ಅಕ್ಷತೆ, ಹವಿಸ್ಸು, ಅರಳು, ಧೂಪಗಳನ್ನು ಚೌಕದಲ್ಲಿಟ್ಟು ಹೂಮಾಲೆಗಳಿಂದ ಅಲಂಕರಿಸಿದ್ದರು. ಅಂತಹ ರಾಜಮಾರ್ಗದಲ್ಲಿ ಶ್ರೀರಾಮನು ದೇವೇಂದ್ರನಂತೆ ಮುತ್ತು ರತ್ನ ಹವಳಗಳಿಂದ ಭೂಷಿತವಾದ ರಥದಲ್ಲಿ ಕುಳಿತು ಹೊರಟರಂತೆ. ಆ ಬೆಳ್ಳಿ ರಥವು ಮೇಘಮಂಡಲದಿಂದ ಈಚೆ ಬರುವ ಚಂದ್ರನಂತೆ ಶೋಭಿಸುತ್ತಿತ್ತು ಎಂದಿದ್ದಾರೆ. ವೀರಭಟರು ಕವಚಧಾರಿಗಳಾಗಿ ಕತ್ತಿಯನ್ನು, ಬಿಲ್ಲು ಬಾಣಗಳನ್ನು ಹಿಡಿದು ಶ್ರೀರಾಮನಿಗೆ ಶ್ರೇಯಸ್ಸನ್ನು ಕೋರುತ್ತಾ ಮುಂದೆ ಮುಂದೆ ಹೋಗುತ್ತಿದ್ದರು. ವಾದ್ಯಗಳು ಮೊಳಗುತ್ತಿದ್ದವು. ಅಲಂಕೃತವಾದ ಸ್ತ್ರೀಯರು ರಾಜಬೀದಿಯ ಎರಡೂ ಪಾರ್ಶ್ವಗಳಲ್ಲಿರುವ ಮಹಡಿ ಮನೆಗಳಲ್ಲಿ ಕಿಟಕಿಗಳಲ್ಲಿ ನಿಂತು ಶ್ರೀರಾಮನ ಮೇಲೆ ಹೂಗಳನ್ನು ಎರಚುತ್ತಿದ್ದರು ಎಂದಿದ್ದಾರೆ. ಆ ಸುಂದರಿಯರು ಮನೆಯ ಬಾಗಿಲುಗಳಲ್ಲಿಯೂ ಉಪ್ಪರಿಗೆಗಳಲ್ಲಿಯೂ ನಿಂತು ಶ್ರೀರಾಮನನ್ನು ರಾಜನಾಗಿ ಪಡೆಯುವ ನಾವೇ ಧನ್ಯ ಎಂದು ಕೊಂಡಾಡುತ್ತಿದ್ದರು. ಪುರಜನರೆಲ್ಲರೂ ಸಂತುಷ್ಟರಾಗಿ, ಈ ರಘುಕುಲೋತ್ತಮನಾದ ಶ್ರೀರಾಮನು ನಮಗೆ ದೊರೆಯಾಗುತ್ತಿದ್ದಾನೆ, ಆದ್ದರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಕೈಗೂಡುತ್ತವೆ. ಈತನು ಚಿರಕಾಲದವರೆಗೆ ರಾಜ್ಯವನ್ನು ಆಳುವುದರಿಂದ ಪ್ರಜೆಗಳಿಗೇ ಲಾಭವಾಗುತ್ತದೆ. ರಾಮನು ರಾಜನಾಗುವುದರಿಂದ ಯಾವನೂ ಯಾವ ಬಗೆಯ ಕಷ್ಟವನ್ನೂ ನೋಡಬೇಕಾಗಿಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದರಂತೆ. ಲಾಭೋ ಜನಸ್ಯಾಸ್ಯ ಯದೇಶ ಸರ್ವಂ ಪ್ರಪತ್ಸ್ಯತೆ ರಾಷ್ಟ್ರಮಿದಂ ಚಿರಾಯ ನ ಹ್ಯಪ್ರಿಯ ಕಿಂಚನ ಜಾತು ಕಶ್ಚಿತ್ ಪಶ್ಯೇನ್ನ ದುಃಖ ಮಮ ಜಾದಿ ಪೇಸ್ಮಿನ್ ಎಂದು ವರ್ಣಿಸಿದ್ದಾರೆ ವಾಲ್ಮೀಕಿಗಳು. ಈಗಲೂ ಸಹ ರಾಜಕಾರಣಕ್ಕೆ ಅದೇ ಮಾತು ಅನ್ವಯಿಸುತ್ತದೆ. ನಮ್ಮನ್ನಾಳುವ ಪ್ರತಿನಿಧಿಯನ್ನು ಆರಿಸುವ ಮಹತ್ತರವಾದ ಹೊಣೆ ಪ್ರಜೆಗಳ ಮೇಲೆ ಇದೆ. ಪ್ರಜೆಗಳು ಸರಿಯಾದ ಪ್ರತಿನಿಧಿಯನ್ನು ಆರಿಸದಿದ್ದರೆ ಪ್ರಜೆಗಳೇ ತೀವ್ರವಾದ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ. ಅಂದು ಶ್ರೀರಾಮಚಂದ್ರ ಪಟ್ಟಾಭಿಷೇಕವಾಗಬೇಕಾಗಿದ್ದ ಕಾಲದಲ್ಲಿ ಇದ್ದ ಅಯೋಧ್ಯೆಯ ಬೀದಿಯ ಆ ದೃಶ್ಯವೇ ಶ್ರೀರಾಮನ ಬದಲು ಪಾದುಕೆಗಳು ರಾಜಬೀದಿಯಲ್ಲಿ ಮೆರವಣಿಗೆ ಬಂದಾಗಲೂ ಅದೇ ರೀತಿ ಇತ್ತು ಎಂದಿದ್ದಾರೆ ವೇದಾಂತ ದೇಶಿಕರು. ಮಹಾರಾಜರ ಮೆರವಣಿಗೆ ಎಂದರೆ ಜ್ಞಾಪಕಕ್ಕೆ ಬರುತ್ತದೆ 1967ರಲ್ಲಿ ನಾನು ಮದುವೆಯಾಗಿ ಮೈಸೂರಿಗೆ ಬಂದ ಕೆಲವು ವರ್ಷಗಳ ಕಾಲ ನಮ್ಮ ಮೈಸೂರಿನ ಸಂಸ್ಥಾನದ ಮಹಾರಾಜರಾದ ಜಯಚಾಮರಾಜೇಂದ್ರ ಒಡೆಯರು 1874ರವರೆಗೆ ವಿಜಯದಶಮಿಯ ದಿನ
ಪಟ್ಟದಾನೆಯ ಮೇಲೆ ಕುಳಿತು ಅರಮನೆಯಿಂದ ಜಂಬೂಸವಾರಿ ದಿಣ್ಣೆಯವರೆಗೆ ಮೆರವಣಿಗೆ ಹೋಗುತ್ತಿದ್ದರು. ಒಡೆಯರ ರಾಜವಂಶಸ್ಥರು ನಮ್ಮ ಮೈಸೂರು ಸಂಸ್ಥಾನವನ್ನು ಅಭಿವೃದ್ಧಿಗೆ ತಂದವರು. ಅವರ ಮೇಲೆ ಜನರಿಗೆ ಅಪಾರ ಅಭಿಮಾನ. ಆ ಮೆರವಣಿಗೆಯ ದೃಶ್ಯ ನೋಡಲು ರಾಜಬೀದಿಯ ಇಕ್ಕೆಲಗಳಲ್ಲೂ ಜನ ಕಿಕ್ಕಿರಿದು ತುಂಬಿರುತ್ತಿದ್ದರು. ಎತ್ತರದ ಕಟ್ಟೆಗಳ ಮೇಲೆ, ಮಹಡಿಯ ಮೇಲೆ ನಿಂತು ಕಿಟಕಿಗಳ ಬಳಿ ಜನ ತುಂಬಿಕೊಂಡು, ಕಡೆಗೆ ರಸ್ತೆಯ ಇಕ್ಕೆಲಗಳಲ್ಲೂ ಮರಗಳನ್ನು ಹತ್ತಿ ಕುಳಿತು ಮಹಾರಾಜರು ಬಂದಾಗ ಹೂವು ಅರಳುಗಳನ್ನು ಎರಚಿ ಜಯಘೋಷ ಮಾಡುತ್ತಿದ್ದರು ಜನರು. ಎಲ್ಲ ಕಡೆಯಿಂದ ಸುಮಾರು ದೂರ ನಡೆದುಕೊಂಡೇ ಬಂದು ಜನ ಬಿಸಿಲಿರಲಿ ಮಳೆ ಇರಲಿ ಮಹಾರಾಜರ ಮೆರವಣಿಗೆಗಾಗಿ ಕಾದು ನಿಂತಿರುತ್ತಿದ್ದರು. ನಾವು ಸಹ ಮಹಾರಾಜರಿರುವ ತನಕ ಒಂದು ಸಲವೂ ಮೆರವಣಿಗೆ ತಪ್ಪಿಸಲಿಲ್ಲ. ಪುಟ್ಟ ಮಕ್ಕಳನ್ನು ಸಹ ಹೆಗಲ ಮೇಲೆ ಕತ್ತಿನ ಮೇಲೆ ಕೂರಿಸಿಕೊಂಡು ಗಂಟೆಗಟ್ಟಲೆ ಮಹಾರಾಜರ ದರ್ಶನಕ್ಕಾಗಿ ಕಾಯುವುದರಲ್ಲಿ ಅದೇನೋ ಸಂತೋಷವಿರುತ್ತಿತ್ತು. ಅವರನ್ನು ಕಂಡೊಡನೆ ಮನಸ್ಸು ಹರ್ಷದಿಂದ ಪುಳಕಿತವಾಗುತ್ತಿತ್ತು. ಇದೆಲ್ಲ ಆ ಕಾಲದಲ್ಲೂ ಇತ್ತು, ವಾಲ್ಮೀಕಿ ರಾಮಾಯಣದಲ್ಲೂ ಇತ್ತು. ಇಂತಹ ರಾಜಪುರಜನರ ಪರಸ್ಪರ ಸಂಬಂಧಗಳನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ ಶ್ರೀ ವಾಲ್ಮೀಕಿಗಳು ಮತ್ತು ಶ್ರೀ ವೇದಾಂತ ದೇಶಿಕರು. ಒಂದು ಚಿಕ್ಕ ಕತೆ ಹೇಳುತ್ತೇನೆ ಕೇಳಿ. ಹಿಂದೆಯೂ ನಾನು ನಿಮಗೆ ಈ ಕಥೆಯನ್ನು ಹೇಳಿರಬಹುದು. ಲಂಕೆಗೆ ತಲುಪಲು ಸಮುದ್ರಕ್ಕೆ ಸೇತುವೆ ಕಟ್ಟುತ್ತಿದ್ದರು ಶ್ರೀರಾಮನ ಸೈನ್ಯದ ಕಪಿಗಳು. ಭಾರಿ ಭಾರಿ ಬಂಡೆಗಳನ್ನು ಹೊತ್ತು ತಂದು ಶ್ರೀರಾಮ ಎಂದು ಬರೆದು ಸಮುದ್ರಕ್ಕೆ ಹಾಕುತ್ತಿದ್ದರು. ಅವು ಮುಳುಗದೆ ತೇಲುತ್ತಿದ್ದವು. ಇದನ್ನೆಲ್ಲ ನೋಡುತ್ತಿದ್ದ ಶ್ರೀರಾಮನಿಗೆ ಬೆರಗು. ಅವನೂ ಸಹ ಒಂದು ಕಲ್ಲನ್ನೆತ್ತಿ ಸಮುದ್ರಕ್ಕೆ ಹಾಕಿದ. ಆದರೆ ಅದು ತೇಲದೆ ಮುಳುಗಿ ಹೋಯಿತು. ಅವನ ಮುಖ ಪೆಚ್ಚಾಯಿತು. ಆಗ ಅವನು ಹನುಮಂತನನ್ನು ಕೇಳುತ್ತಾನೆ, ನನ್ನ ಹೆಸರು ಬರೆದ ಬಂಡೆಗಳೇ ತೇಲುವಾಗ ನಾನೇ ಬಿಟ್ಟ ಕಲ್ಲು ಏಕೆ ತೇಲಲಿಲ್ಲ, ಮುಳುಗಿ ಹೋಯಿತು ಎಂದು. ಆಗ ಹನುಮಂತನು, ಪ್ರಭು, ನೀನು ನಮ್ಮ ದೈವ, ನಿನ್ನ ಹೆಸರೇ ಸಾಕು, ನಮ್ಮ ಕೆಲಸವಾಗುತ್ತದೆ. ಆದರೆ ಕಾಪಾಡುವ ಕೈಗಳಿಂದ ನೀನೇ ಬಿಟ್ಟು ಬಿಟ್ಟರೆ ಆ ಕಲ್ಲು ಮುಳುಗಿ ಹೋಗದೆ ತೇಲುತ್ತದೆಯೇ? ಪ್ರಭು, ಜಡವೇ ಇರಲಿ ಚೇತನವೇ ಇರಲಿ ನೀನೇ ಕೈ ಹಿಡಿಯಬೇಕು, ಕೈ ಬಿಡುವ ಹಾಗಿಲ್ಲ ಎಂದನು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.